ಈ ತರ ಕಾಂಬಿನೇಷನ್ ನಾನು ಫಸ್ಟ್ ಟೈಮ್ ತಿಂತಿದ್ದೀನಿ. ಆಲೂಗಡ್ಡೆ ಮತ್ತೆ ಪನ್ನೀರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಣ್ಣೆಗಿನ ಹಾಕೋರಿದ್ರೆ ಸೈಡ್ಸ್ ಮಾಡ್ಕೊಟ್ರೆ ನೋಡು. ಹಾಯ್, ಇವತ್ತು ನಿಮಗೆ ಒಂದು ಹೆಲ್ದಿ ಅಂಡ್ ಕ್ವಿಕ್ ಸ್ನಾಕ್ಸ್ ರೆಸಿಪಿನ ಹೇಳ್ಕೊಡ್ತೀನಿ. ಪನ್ನೀರ್ ಮತ್ತೆ ಆಲೂಗಡ್ಡೆಯಲ್ಲಿ ಒಂದು ಈಸಿ ಅಂಡ್ ಟೇಸ್ಟ್ ಫುಲ್ ಆಗಿರುವಂತ ಒಂದು ರೆಸಿಪಿ. ಬನ್ನಿ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ಏನೋ ಜಾಸ್ತಿ ಏನೋ ಬೇಡ, ಸಿಂಪಲ್ ಆಗಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಒಂದು ಆಲೂಗಡ್ಡೆನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಸೊ ಇದು ಏನು ನಾವು ಆಲೂಗಡ್ಡೆನ ಸಣ್ಣಕ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ಇದರಲ್ಲಿ ನಿಮ್ಗೆ ಇವಾಗ ಸಣ್ಣಕ್ಕೆ ಈ ತರ ಈ ಚಿಪ್ಸ್ ಮಾಡ್ತಾರಲ್ಲ ಆ ತರ ಹಿಂಗ್ ಕಟ್ ಮಾಡ್ಕೊತೀನಿ. ನಿಮ್ಗೆ ಆಗಲ್ಲ ಅಂತಂದ್ರೆ ಕತ್ರಿಯಲ್ಲಿ ಚಾಕುಲ್ ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಈ ತರ ತೆಳ್ಳಗಾಗ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ತರ ತೆಳ್ಳಗಾಗ್ಬೇಕು. ಸೊ ಈ ತರ ಕಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಾಂದ್ರೆ ಚಾಕುಲ್ ಹೆಚ್ತೀನಿ ಅಂದ್ರೆ ಸಣ್ಣಕ್ಕೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಈ ತರ ಮಾಡ್ಕೋಬೇಕು, ಈ ತರ ಆಗ್ಬೇಕು. ಈ ತರ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ ನಂದಿನಿ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆನ ಈ ರೀತಿ ನಾನು ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬೇಕು, ಏನೇನು ಅಂತ ತೋರಿಸ್ತೀನಿ. ಇವಾಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಈ ಪನ್ನೀರ್ ಕ್ಯೂಬ್ಸ್ ನ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ. ಒಂದು ಬೌಲಿಗೆ ಹಾಕೊಂಡು ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಆಡ್ ಮಾಡಬೇಕು. ಸೊ ಮೊದಲನೇದಾಗಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು, ಯಾಕಂದ್ರೆ ಪನ್ನೀರ್ ಅಲ್ವಾ, ಸ್ವಲ್ಪ ಖಾರ ಮುಂದೆನೇ ಇರುತ್ತೆ. ಇದಾಗ್ತಾ ಇದ್ದಂಗೆ ಉಪ್ಪು, ಇದಾದ್ಮೇಲೆ ನಿಮಗೆ ಏನ್ ಸ್ಪೈಸ್ ಬೇಕೋ ಅದನ್ನ ಹಾಕೋಬಹುದು. ಇದೇ ಅದು ಅಂತ ಏನಿಲ್ಲ. ಒಂದ್ ಸ್ವಲ್ಪ ಆರಿಗೆನೋ ಹಾಕ್ತಾ ಇದೀನಿ ನಾನು. ಇದಾದ್ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸುಮ್ಮನೆ ಹಂಗೆ, ಯಾಕಂದ್ರೆ ಇವಾಗ ಆಲ್ರೆಡಿ ಖಾರದ ಪುಡಿ ಹಾಕಿದ್ದೀನಿ. ಸೊ ಸುಮ್ಮನೆ ಹಂಗೆ ಉದುರಿಸ್ಕೊಂಡೆ ನಾನು. ಇದಾದ್ಮೇಲೆ ಒಂದು ಚೂರು ಒಂದ್ ಸ್ವಲ್ಪ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೆ ಧನಿಯಾ ಪುಡಿ ಬೇಕು ಅಂದ್ರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಸಾಕು ಗರಂ ಮಸಾಲ ಅಂತಂದ್ರೆ ಅದನ್ನೇ ಸಾಕು. ಸೊ ಚಾಯ್ಸ್ ಇಸ್ ಯುವರ್ಸ್. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ, ಒಂಥರ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಸೊ ಇದಾಗ್ತದಂಗೆ ಮೈ ಫೇವ್ರೇಟ್ ಆಮ್ಚೂರ್, ಒಂದು ಸ್ವಲ್ಪ ಟೇಸ್ಟ್ಗೆ ಆಮ್ಚೂರ್ ಪೌಡರ್, ಚೂರು ಅಷ್ಟೇ, ಜಾಸ್ತಿ ಹಾಕಲ್ಲ. ಇದಾದ್ಮೇಲೆ ಸ್ವಲ್ಪ ಚಾಟ್ ಮಸಾಲ, ಪೆಪ್ಪರ್ ಏನು ಬೇಡ. ಓಕೆ, ಇದನ್ನ ಹಾಕೊಂಡು ಈಗ ನಿಂಬೆ ಹಣ್ಣು ತಗೊಂಡಿದ್ದೀನಿ ನೋಡಿ, ಇಷ್ಟು ಒಂದು ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ. ಫುಲ್ಲು ನಿಂಬೆ ಹಣ್ಣು ಇಟ್ಬಿಡ್ತೀನಿ ಇದಕ್ಕೆ. ನಾನು ಸ್ವಲ್ಪ ಏನಕ್ಕೆ ಹಾಕೊಂಡೆ ಚಾಟ್ ಮಸಾಲ, ಇದು ಆಮ್ಚೂರ್ ಪೌಡ್ರು ಅಂತಂದ್ರೆ ಇದು ನಿಂಬೆಹಣ್ಣು ಹಾಕಿದ್ರೆ ಅದು ಹುಳಿ, ಇದು ಹುಳಿ ಅಲ್ವಾ, ಮುಖ ಕೊಡ್ದಂಗೆ ಆಗ್ಬಾರ್ದು ಅಂತ ಅಷ್ಟೇ, ಏನೇನಿಲ್ಲ. ಸೊ ನಿಂಬೆಹಣ್ಣ ಹಾಕಿ ಇವಾಗ ಇದನ್ನ ಕಲ್ಸ್ಕೊಳ್ಳಿ. ನೀಟಾಗಿ ಕಲ್ಸ್ಕೊಳ್ಳೋದು ಬ್ಲೆಂಡ್ ಆಗಲಿ ಈ ತರ ನೀಟಾಗಿ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂತು ಪನ್ನೀರ್ಗೆ. ಇಷ್ಟೇ. ಸೊ ಇದು ಕಂಪ್ಲೀಟ್ ಆಗಿ ಮಸಾಲೆ ಹಿಡಿಬೇಕು. ಬೇಕಾದ್ರೆ ಇದನ್ನು ಒಂದು 10 ನಿಮಿಷ ಇಡ್ತೀನಿ, ಅದು ಸ್ವಲ್ಪ ಮ್ಯಾರಿನೇಟ್ ಆಗ್ಲಿ ಅನ್ನೋ ತರ ಇದ್ರೆ ಇಡ್ಬೋದು. ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಕುಕ್ ಮಾಡ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಕುಕ್ ಮಾಡ್ಬೋದು. ಸೊ ಇವಾಗ ಈ ತರ ನಾನು ಮಸಾಲೆನೆಲ್ಲ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇರೋದು ಇವಾಗ ಏನು ಅಂತ ಹೇಳ್ತೀನಿ. ಇವಾಗ ನಂಗೆ ಟೂತ್ ಪಿಕ್ ಬೇಕು. ಟೂತ್ ಪಿಕ್ ಏನಕ್ಕೆ ಅಂತ ಅಂದ್ರೆ, ಈಗ ಈ ಆಲೂಗಡ್ಡೆ ಏನಿದೆ, ಈ ಆಲೂಗಡ್ಡೆ ಮಧ್ಯ ಒಂದು ಪನ್ನೀರ್ನ ಹಿಂಗಿಡ್ತೀನಿ. ಹಿಂಗಿಟ್ಟು ಇದನ್ನ ಹಿಂಗೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಇದರಿಂದ ಇದಕ್ಕೆ ಈ ರೀತಿ ಚುಚ್ತಾ ಇದ್ದೀನಿ. ಹಿಂಗೆ ಓಕೆ, ಈ ರೀತಿ ಎಲ್ಲದಕ್ಕೂ ಮಾಡ್ಕೋಬೇಕಾಗತ್ತೆ. ಸೊ ಟೂತ್ ಪಿಕ್ಗಳನ್ನ ಇಟ್ಕೊಳ್ಳಿ. ಪನ್ನೀರ್ನ ಹಿಂಗೆ ಹಾಕಿ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ, ಅದಕ್ಕೆ ಸ್ವಲ್ಪ ತೆಳ್ಳಿಗೆ ಹೆಚ್ಕೋಬೇಕು. ಒಂದೇ ಒಂದು ದಪ್ಪ ಬಿಟ್ಟಿದೆ, ಪರವಾಗಿಲ್ಲ. ನೋಡಿ ಇದು ಬೀಳಲ್ಲ. ಈ ತರ ಹಿಂಗೆ ಹಾಕಿದ್ರೆ ನಮ್ಮ ಒಂದು ತಿಂಡಿ ರೆಡಿ ಆಗುತ್ತೆ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಏನ್ ಮಾಡ್ಕೊಂಡಿದೀವಿ ಅದನ್ನ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನಾವು ಏರ್ ಫ್ರೈಯರ್ ಅಲ್ಲಿ ಮಾಡ್ಕೋಬಹುದಾ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಏರ್ ಫ್ರೈಯರ್ ಅಲ್ಲಿ ಮಾಡ್ಬೋದು, ಬಟ್ ಏನಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅಂಡ್ ಅದೇ ತರ ರುಚಿ ಬರುತ್ತಾ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಸೊ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಸೊ ಎಣ್ಣೆ ಕಾಯ್ತಾ, ಕಾದಿದೆ ಗಾಯ್ಸ್. ಇನ್ನೊಂದು ಸ್ವಲ್ಪ ಕಾಯ್ಲಿ. ಇವಾಗ ನಾವು ಇದನ್ನ ಮಾಡ್ಕೊಂಡಿದೀವಲ್ಲ ನೋಡಿ, ಚಂದ ಇದೆ.
ಇದನ್ನ ಡೀಪ್ ಫ್ರೈ ಮಾಡ್ಬೇಕು. ಆಲೂಗಡ್ಡೆ ಬೇಗ ತನಕ ಫ್ರೈ ಮಾಡ್ಬೇಕು. ಪನ್ನೀರ್ ಬೇಗ ಬೆಂದೋಗುತ್ತೆ, ಬಟ್ ಆಲೂಗಡ್ಡೆ ಬೇಯಬೇಕಲ್ಲ. ಚಿಪ್ಸ್ ಆಗ್ಬೇಕು, ಅದು ಚಿಪ್ಸು ನೋಡಿ. ಈ ಥರ ಎಲ್ಲಾನು ಹಾಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು. ಸೊ ಈ ರೀತಿ ನೋಡಿ, ಫುಲ್ ಬ್ರೌನ್ ಆಯ್ತು ನೋಡಿ, ಎತ್ಬಿಡೋಣ ಅಷ್ಟೇ. ಕ್ರಿಸ್ಪಿಯಾಗಿ ಇದೊಂದೇ ಒಂದು ಓಪನ್ ಆಯ್ತು, ಪರವಾಗಿಲ್ಲ. ನಾನು ಇದ್ರ ಮೇಲೆ ಸ್ವಲ್ಪ ತಂದೂರಿ ಮಯೋನೀಸ್ ಹಾಕಿದ್ದೀನಿ, ಒಂದೇ ಒಂದು ಚೂರು, ಸ್ವಲ್ಪ ಟೇಸ್ಟ್ ಏನಾದರೂ ಇದಾಗಲಿ ಅಂತ. ಪನ್ನೀರ್ ಆಲೂಗಡ್ಡೆ ಏನೋ ಒಂದು ತಿಂಡಿ ತಿನ್ನು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಯಮ್ಮಿ ಯಮ್ಮಿ ಯಮ್ಮಿ. ಅದ್ರ ಸಮೇತ ತಿನ್ನು, ಉದುರಿಸ್ಕೋಬೇಡ. ಅದ್ರ ಸಮೇತ ತಿನ್ನು, ಅದೊಂಥರ ತಂದೂರಿ ಫೀಲ್ಸ್ ಕೊಡುತ್ತೆ ನಿನಗೆ. ಆಯ್ತಾಯ್ತು, ತಣ್ಣಗಾಗ್ಲಿ, ತುಂಬ ಬಿಸಿ ಇದೆ, ಸುಟ್ಟೋಯ್ತದ ಬಾಯ ಮೇಲೆ. ಆಹಾ, ಓಹೋ, ಸಖತ್ತಾಗಿದೆ. ಹೌದಾ? ಆ ಪನ್ನೀರು ಆಲೂಗಡ್ಡೆಗೂ ಒಳ್ಳೆ ಕಾಂಬಿನೇಷನ್ ಇದು. ಡಿಫ್ರೆಂಟ್ ಆಗಿದೆ ಅಲ್ಲ ಟೇಸ್ಟು. ಖಾರ, ಮಯೋನೀಸ್ಗೆ ಎಲ್ಲ ಪರ್ಫೆಕ್ಟ್ ಇದೆ. ತಿನ್ಬೋದು ಒಂದು ಪ್ಲೇಟ್ ಫುಲ್ಲು. ಸುಮ್ಮನೆ ಸೈಡ್ಸ್ ಥರ. ಮಜಾ ಇದೆ. ಎಣ್ಣೆ ಹಾಕೋರಿದ್ರೆ ಸೈಡ್ಸ್ ಮಾಡ್ಕೊಟ್ರೆ ನೋಡು. ಚಟ್ ಮಾತಾಡ್ಬಾರ್ದು, ಚಟ್ ಮಾತಾಡು. ಚೆನ್ನಾಗಿದೆಯಾ ಹಾಗಾದ್ರೆ? ಎಸ್, ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಗಾಯ್ಸ್. ಹೇಳ್ಕೊಳ್ಳಿ. ಚೆನ್ನಾಗಿದೆ, ಒಂಚೂರು ಉಪ್ಸಾಲ್ದಾ? ನಮ್ಮ ಉಪ್ಸಾಲ್ದಂತೆ. ಚೆನ್ನಾಗಿದ್ಯಾ? ಜೋಳ ಹಾಕಿಲ್ಲ, ಪನ್ನೀರು ಆಲೂಗಡ್ಡೆ ಮಾಡಿರೋದು. ಒಂಚೂರು ಉಪ್ಪು ಬೇಕು ಲೆಕ್ಕ. ಓಕೆ. ನೋಡಿ ಗಾಯ್ಸ್, ಸೀರಿಯಸ್ ಆಗಿ ವಾವ್. ಆ ಉಪ್ಪು ಕರೆಕ್ಟ್ ಆಗಿದೆ. ಅಪ್ಪಂಗೆ ಉಪ್ಪಬೇಕು ಅಂತ ನಂಗೆ ಕರೆಕ್ಟ್ ಆಗಿದೆ ಉಪ್ಪು. ಬಟ್ ತುಂಬಾ ಚೆನ್ನಾಗಿದೆ. ಈ ತರ ಕಾಂಬಿನೇಷನ್ನು ನಾನು ಫಸ್ಟ್ ಟೈಮ್ ತಿಂತಿದ್ದೀನಿ. ಆಲೂಗಡ್ಡೆ ಮತ್ತೆ ಪನ್ನೀರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ. ಐ ಲವ್ ಇಟ್. ಸ್ಪೆಷಲಿ ತಂದೂರಿ ಮಯೋನೀಸ್ ಹಾಕೊಂಡಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾ ಇದೆ. ಚೂರೇ ಹಾಕೊಂಡೆ, ನೋಡೋಣ ತಂದೂರಿ ಫ್ಲೇವರ್ ಕೊಡುತ್ತಾ ಅಂತ. ತುಂಬಾ ಚೆನ್ನಾಗಿದೆ. 10 ನಿಮಿಷ ಮಾಡ್ಬೋದು. ನಂಗೆ ಇಷ್ಟ ಆಯ್ತು. ಪನ್ನೀರ್ ತಂದ್ಬಿಟ್ಟಿರ್ತೀವಿ, ಉಳಿದ್ಬಿಟ್ಟಿರುತ್ತೆ. ಹೆಂಗೆ ಮಾಡೋದು ಅಂತ ಏನಾದ್ರು ಚಿಂತೆ ಮಾಡ್ತಿದ್ರಿ, ಇದು ಮಾಡ್ಕೊಂಡು ತಿನ್ರಿ. ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು. ತುಂಬ ಚೆನ್ನಾಗಿತ್ತು. ನನ್ನ ಪರ್ಸ್ನಲ್ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಕಾಂಬಿನೇಷನ್ ತುಂಬ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ.